ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ತುಂಬ ಚೆನ್ನಾಗಿರಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ 1K ಸಬ್ಸ್ಕ್ರೈಬರ್ ಅಂದರೆ ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿದ್ದಾರೆ. ಸೊ ಹಾಗಾಗಿ ತುಂಬ ಹ್ಯಾಪಿ ಮೂಡಲ್ಲಿ ಇದ್ದೀನಿ. ಸೊ ಗೊತ್ತಿಲ್ಲ ಇವತ್ತಿನ ಡೇ ಹೇಗಿರುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಕೆಲಸಗಳಿದ್ದಾವೆ, ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ಆಮೇಲೆ. ಓಕೆ, ಬಾಯ್. ಸೊ ವೆಲ್ಕಮ್. ಇವತ್ತು ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನಗೆ. ಯಾಕೆ ಅಂತ ಅಂದರೆ ನನಗೆ ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬರ್ ಕಂಪ್ಲೀಟಾಗಿ ಸ್ವಲ್ಪ ಜಾಸ್ತಿನೇ ಆಗಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಯಾಕೆ ಅಂದರೆ ಸ್ಮಾಲ್ ಯೂಟ್ಯೂಬರ್ಸ್ಗಳ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ಅಂತ ನನ್ನ ಸಮಾಧಾನಕ್ಕೆ 1K ಸಬ್ಸ್ಕ್ರೈಬರ್ ಆಗಿದ್ದಾರಲ್ವ. ಸೊ ಹಾಗಾಗಿ ಕೇಕೆಲ್ಲ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೋ ನನಗೂ ಗೊತ್ತಿಲ್ಲ. ಸೊ ನಿಮ್ಮ ಜೊತೆಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಇವತ್ತು ಗುರುವಾರ, ಹಾಗಾಗಿ ನೋಡಿ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸಿದ್ದೀನಿ. ಇವಾಗ ನೋಡಿ ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಆಮೇಲೆ ಗೊತ್ತಿಲ್ಲ, ಪಾಸಿಟಿವ್ ಆಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಾಸಿಟಿವ್ ಆಗಿ ಇದ್ದೀನಿ. ನೋಡಿ ಎಲ್ಲ ಹೊಸ್ತಲಿಗೆಲ್ಲ ಪೂಜೆ ಹಾಕ್ಬಿಟ್ಟು, ಇದು ನಮ್ಮ ಮನೆಯಲ್ಲಿ ಬೆಳೆದಿರೋಂತಹ ಇದು. ಸೊ ಹಾಗಾಗಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಹೀಗೆ ಇರಲಿ. ನಿಮ್ಮಿಂದನೇ ನಾನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾವ ಥರ ವೀಡಿಯೋಗಳು ಮಾಡಬೇಕು, ಯಾವ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತ ನಾನು ಆ ಥರ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಬನ್ನಿ. ಇವಾಗ ನಾವು 3 ಜನ ಹೊರಡ್ತಾ ಇದ್ದೀವಿ ಆಚೆ. ಬಟ್ ಎಲ್ಲಿ ಹೋಗ್ತೀವಿ ಏನು ಅಂತ ವೀಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇವಾಗ ಬೇಗ ರೆಡಿಯಾಗಿ ಸಿಗ್ತೀನಿ. ಸೊ ಫೈನಲಿ ನಾನಂತರೂ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಒಂಚೂರು ಕೂದಲು ಆರಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಕಟ್ಕೊತೀನಿ. ಸೊ ಈ ಥರ ಸಿಂಪಲ್ಲಾಗಿ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ರೆಡಿ ಆಗಾಯಿತು, ಅವರು ಇಬ್ಬರು ರೆಡಿ ಆಗಿದ್ದಾರೆ. ಸೊ ಹೊರಡೋಣ, ಬನ್ನಿ ನೀವು ನನ್ನ ಜೊತೆಗೆ. ಸೊ ಫೈನಲಿ ಹೋಗ್ತಾಯಿದ್ದೀನಿ. ಸೊ ಜಾಗ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ, ಇವಾಗ ಬಸ್ಗೋಸ್ಕರ ವೇಟಿಂಗ್. ಬಸ್ ಬಂತು. ಇವಾಗ ನಾವು 7 ಫೋನಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಅದ್ಯಾಕೋ ಹೊಸ ಫೋನ್ ಅಲ್ವಾ, ಹಾಗಾಗಿ ಕನೆಕ್ಟ್ ಆಗ್ತಿಲ್ಲ. ಅದಕ್ಕೆ ಟ್ರೈ ಮಾಡೋಣ ಅಂತ ಸುಮ್ಮನೆ ಹಾಕೊತಾ ಇದ್ದೀನಿ. ಸೊ ಫೈನಲಿ ಲೂಲು ಮಾಲಿಗೆ ಬಂದಾಯಿತು. ಬನ್ನಿ ಓಡೋಣ. ಸೊ ಫೈನಲಿ ಲೂಲು ಮಾಲ್ಗೆ ಬಂದ್ವಿ. ಇವಾಗ ಬನ್ನಿ ಓಡೋಣ. ಯಾವಾಗಿರೋದು? ಡಿಸೆಂಬರ್ 26. ಮತ್ತು ಇವಾಗೆ ಮಾಡಿದ್ದಾರೆ. ಕ್ರಿಸ್ಮಸ್ಗೆ ಸಖತ್ತ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ, ಇಲ್ಲೆಲ್ಲ ಫೋಟೋ ತಗೋಬೋದು. ಇದಕ್ಕೆ ಬಾ ನೀನು ಇದಕ್ಕೆ ಬಾ. ಅಲ್ಲ, ಅವಳು ಸ್ನ್ಯಾಪ್ ಮಾಡ್ತಾರೆ. ಸೊ ಬನ್ನಿ, ಇವಾಗ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಏನೋ ಒಂದು ತಗೋಬೇಕು ಅದಕ್ಕೆ. ಸೊ ಫೈನಲಿ ಕೇಕ್ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೊರಡೋಣ. ಇಲ್ಲಿ ಕಟ್ ಮಾಡೋಂಗಿಲ್ಲ, ಆಚೆ ಕಟ್ ಮಾಡಬೇಕು. ಫೈನಲಿ ವಯಸ್ಸು ಕೇಕ್ ತಗೊಂಡು ಹೋಗ್ತಾ ಇದ್ದಾಳೆ. ನಡಿಯಲ್ಲೇ ಇದು ಬಿಲ್ ತೋರಿಸ್ಬೇಕು. ಒಂದು ಬಿಲ್ಗೆ ಚೆಕ್ ಮಾಡ್ತಾರೆ. ಫೈನಲಿ ಕೇಕ್ ತಗೊಂಡು ಹೊರಡ್ತಾ ಇದ್ದೀವಿ. ಗೊತ್ತಿಲ್ಲ ಯಾಕೆ ತಿನ್ನಮ್ಮ ತಿನ್ನಮ್ಮ ತಿನ್ನಲ್ಲ. ಸೊ ಬನ್ನಿ, ಇವಾಗ ಹೊರಡೋಣ. ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಅವರ ಕುಂತಲ್ಲೇ ಬಂದು ಕೈ ತೋರಿಸ್ತಾರೆ. ಮಾತಾಡು. ನಮ್ಮ ಅಕ್ಕ ಈಗ ಕೇಕ್ ತಗೊಂಡು ಹೊಲ್ಟಾಳ. ನಾನು ಹಾಕ್ಯಾರ ಮತ್ತೆ ಊಟ ಮಾಡು. ಅಲ್ಲ ನೋಡು, ವಯಸ್ಸು ಈಗ ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ. ನೋಡಿ ಎಷ್ಟು ಸರ್ಕಲ್, ಎಷ್ಟು ಸರ್ಕಸ್ ಮಾಡ್ತಾರೆ. ಮಿನಿ
ಕೇಕ್ ತೊಗೊಂಡಿದ್ದೀವಿ, ಕೊರಿಯನ್ ಮಿನಿ ಕೇಕ್. ಯಾಕೆ ಏನು ಅಂತ ಹೇಳ್ತೀವಿ ಆಮೇಲೆ. ಹೇಳಾಯ್ತು ನಾನು. ಹೇಳಾಯ್ತು. 1K ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಿಂಪಲ್ ಆಗಿ. ಸೊ ಲೂಲು ಮಾಲಿಗೆ ಬಂದಿದ್ದೀವಿ. ಇದು ಸೆಲೆಬ್ರೇಟ್ ಮಾಡೋಕ್ಕೆ ಲೂಲು ಮಾಲಿಗೆ ಬಂದಿದ್ದೀವಿ. ಕೇಕ್ನ ಇಲ್ಲೇ ತಗೊಂಡಿರೋದು. ಹ್ಞೂ ಕಣೆ, ಕೊರಿಯನ್ ಕೇಕು. ಈಗ ನಾವು ಮತ್ತೆ ಮೇಲಿಂದ ಫುಡ್ ಕೊಟ್ಟು ಕೆಳಗೆ ಹೋಗ್ತಾ ಇದ್ದೀವಿ. ಮಿಸ್ಟೇಕಾಗಿ ಬಂದ್ಬಿಟ್ವಿ. ವೈಶುಗೆ ಮಾಡೋ ಕೆಲಸ ಇಲ್ಲ, ನಮ್ಮನ್ನು ಕರ್ಕೊಂಬಂದವಳೆ. ಅದಿಲ್ಲ ಅದನ್ನು ಕೇಳಿಸಿ ಇಲ್ಲ ಮುಂದೆ ಅನ್ಸುತ್ತೆ. ಇಲ್ಲೇ ತಗೊಂಡು ಅಲ್ಲಿ ಕೂತ್ಕೊಂಡಿದ್ವಿ. ಹಾಂ ಬಾ, ಯಾರು ಬೈಯಲ್ಲ. ಅವಳ ಬ್ಲಾಗಲ್ಲಿ ನಂದೇ ಆಗ್ಬಿಟ್ಟೈತೆ, ನಾನೇ ಜಾಸ್ತಿ ವಿಡಿಯೋ ಮಾಡ್ತಾಯಿದ್ದೆ. ಇಲ್ಲ ಮತ್ತೆ ಇಲ್ಲೇ ಕುಂದಿರ್ಬೇಕಾಗ್ತದ. ಅಲ್ಲೇ ನೋಡು ಬಾ, ಇಲ್ಲೆಲ್ಲ ಇವ್ರದಲ್ಲ. ನಾವು 1K ಸಬ್ಸ್ಕ್ರೈಬರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಫೈನಲಿ 1K ಸಬ್ಸ್ಕ್ರೈಬರ್ ವೈಶಿಗೆ ಆಯಿತು. ಹಾಗಾಗಿ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಕೊರಿಯನ್ ಮಿನಿ ಕೇಕ್ ತುಂಬ ಸೂಪರ್. ನಿಮಗೆ ಸಪೋರ್ಟ್ ಮಾಡಿ ಇನ್ನು ದೊಡ್ಡ ದೊಡ್ಡ ಕೇಕ್ ಕಟ್ ಮಾಡ್ತೀವಿ ನಾವು. ನೋಡಿ ನನ್ನ ಫೋನಲ್ಲಿ. ಹಾಂ ಮಾಡು. ಕಂಗ್ರ್ಯಾಚುಲೇಷನ್ 1K ಸೆಲೆಬ್ರೇಷನ್. ಸಬ್ಸ್ಕ್ರೈಬರ್ 1K ಸೆಲೆಬ್ರೇಷನ್ ಆದರು, ಹಾಗಾಗಿ ನಾನು ಇದ್ರಲ್ಲಿ ಮಾಡ್ತಾಯಿದ್ದೀನಿ. ಫುಲ್ ತಿನ್ಸ್ಬೇಕವ. ಚೆನ್ನಾಯ್ತಾ? ನಾನು ನೀನು ತಿನ್ನಿಸ್ತೀನಿ. ಮಾಡ್ತಿಂತ ಯಾವ ಹಿಡಿಯಲ್ಲ. ಇನ್ನೊಂದು ಸ್ವಲ್ಪ ಈ ಕಡೆ ನೋಡು. ನಮ್ಮದು ಇಷ್ಟೇ, ನಮ್ಮ ಬ್ಯಾಚ್ ಇಷ್ಟೇ. ಇನ್ನೊಬ್ಳು ಇದ್ದಾಳೆ, ಅವಳು ಊರಿಗೆ ಹೋಗಿದ್ದಾಳೆ. ವಾವ್ ಸೂಪರ್. ಕೇಕ್ ಮಾತ್ರ ಚಿಂದಿ. 1K ಸೆಲೆಬ್ರೇಷನ್ ನಾನು ತುಂಬ ಎತ್ತರಕ್ಕೆ ಬೇಳಿ ದೇವರಿನ 10K ಆಗಲಿ ನನಗೂ ಮಾಡ್ತೀನಿ. ನಾನು ಮಾಡ್ತೀನಿ. ಸೊ ಭಾಗ್ಯ ಆದಷ್ಟು ಬೇಗ ಯೂಟ್ಯೂಬ್ ಓಪನ್ ಮಾಡ್ತಾಳಂತೆ, ನೋಡೋಣ. ಥ್ಯಾಂಕ್ ಯು ಸೊ ಈ ಫಸ್ಟ್ ಇದು ಕೇಕ್ ಎಲ್ಲ ಸ್ವಲ್ಪ ಫಿನಿಶ್ ಮಾಡ್ತೀವಿ ಎಲ್ಲರೂ ಸೇರ್ಕೊಂಡು. ಇದು ಸೆಲೆಬ್ರೇಷನ್ ಬಂದ್ಬಿಟ್ಟು 1K ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ ಅದಕ್ಕೆ. ಸೊ ಹಾಗಾಗಿ ಕೇಕ್ ಕಟ್ ಮಾಡ್ತೀವಿ. ಕೇಕ್ ತುಂಬ ಚೆನ್ನಾಗಿದೆ, ತುಂಬ ಸೂಪರ್. ನಾನು ಎಷ್ಟು ಹಠ ಮಾಡಿದ್ದೀನಿ ಅಂದರೆ ಈ ಕೇಕ್ ತಗೊಳ್ಳಿ ಅಂತ. ಇವತ್ತು ಆ್ಯಕ್ಚುಲಿ ಇವಳು ಬೇಡ ಅಂತಿದ್ಲು, ಕೇಕ್ ಎಲ್ಲ ಬೇಡ ಸಿಂಪಲಾಗಿ ಕಟ್ ಮಾಡೋಣ ಅಂತ. ಬಟ್ ನಾನೇ ಹಠ ಮಾಡಿದ್ದು. ನಾನು ಕೊರಿಯನ್ ಕೇಕ್ ಇದೆ ಫಸ್ಟ್ ಟೈಮ್ ತಿಂತಿರೋದು. ಇದು ಅಂದರೆ ಬಾಯಲ್ಲಿಟ್ಟು ಕರೆಕ್ಟ್ ಇರ್ತಾರಲ್ಲ. ಸಕ್ಕತ್ತಾಯ್ತು. ನೈಟು ನಂಗೆ 12 ಗಂಟೆಗೆ ಹಿಂಗೆ ಕಟ್ ಮಾಡ್ಬೇಕಂತ ಆಸೆ ಇತ್ತು. ಎಲ್ಲ ತಿಂದ್ವಿ. ಹೆಂಗೆ ಮಾಡ್ಸ್ಕೊತಾಳೆ ಹೇಳು. ತುಂಬ ಚೆನ್ನಾಗಿತ್ತು. ಹಾಂ ನೆಕ್ಸ್ಟ್ 10K ಆದಾಗ ವೈಶಿಗೆ ಈ ಥರ ಸಣ್ಣ ಕೇಕ್ ನಾನು ಕಟ್ ಮಾಡಿಸ್ತೀನಿ. ಇಲ್ಲೇ 10Kಗೆ ನನ್ನ ಕಡೆಯಿಂದ ಅವ್ರಿಗೆ ಮಿನಿ ಕೇಕ್. ಈ ಕೇಕ್ ತಿನ್ನೋಕ್ಕಾದ್ರೂ ನಾನು ಕಟ್ ಮಾಡಿಸ್ತೀನಿ. ನನಗಲ್ಲ, ನೀನು ತಿನ್ನೋದು ಕಟ್ ಮಾಡಿಸ್ತೀಯ. ಅಲ್ಲ ಸೆಲೆಬ್ರೇಷನ್ ಆಗುತ್ತೆ, ಈ ಥರ ಅದನ್ನ ಆಗುತ್ತೆ ಅಂತ ಅಷ್ಟೇ. ಆಯ್ತು. 1K ಸಬ್ಸ್ಕ್ರೈಬ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಷ್ಟೇ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲ್ಲರನ್ನೂ ಸ್ಮಾಲ್ ಯೂಟ್ಯೂಬರ್ನ ಬೆಳೆಸ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ನನ್ನ ವೀಡಿಯೋಗಳೆಲ್ಲ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ದೀರಾ, ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ದೀರಾ. ಹಾಗಾಗಿ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಸೊ ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ಸಿಗೋಕ್ಕೆ ಸ್ಪೀಚ್ ಕೊಡ್ತಾಳೆ. ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನಾವು ಒಂದು ಒಳ್ಳೆ ಊಟ ಮಾಡೋಕ್ಕೆ ಹೋಗೋಣ. ಸೊ ಇವಾಗ ನಾವು ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಊಟ ಮಾಡ್ಕೊಂಡು ಬರೋಣ ಅಂತ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ.
ನೋಡಿ ನೋಡಿ ಊಟ ಎಲ್ಲ ಬಂದಿದೆ. ಇವಾಗ ಚೆನ್ನಾಗಿ ಊಟ ಮಾಡೋಣ. ಇಷ್ಟೊಂದು ಬರುತ್ತಂತ ಗೊತ್ತು. ನಾನು ಆ ಕಡೆ ವಾಶ್ ಮಾಡ್ತಾಳೆ, ಈ ಕಡೆ ಬನ್ನಿ ಇವಾಗ ಬೇಗ ಬೇಗ ತಿಂದ್ಬಿಟ್ಟು ಸಿಗ್ತೀನಿ. ಆಯ್ತು. ಸೊ ಫೈನಲಿ ಮನೆಗೆ ಬಂದಾಯಿತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಅದು ಇದು ಅಂತೆಲ್ಲ ಹೆಣ್ಮಕ್ಳು ಕೂತ್ಕೊಂಡಾಗ ಎಲ್ಲ ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸ್ವಲ್ಪ ವೀಡಿಯೋ ಮಾಡಿಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಹಾಗೆ ಸೆಲೆಬ್ರೇಟ್ ಮಾಡಿದ್ವಿ. 1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಯಾಕೆ 1K ಸಬ್ಸ್ಕ್ರೈಬರ್ ಅಂದರೆ ಅಷ್ಟು ಸೆಲೆಬ್ರೇಟ್ ಏನಕ್ಕೆ ಅಂತೆಲ್ಲ ಅನ್ಬೋದು. ಬಟ್ ನಾವು ಸ್ಮಾಲ್ ಯೂಟ್ಯೂಬರ್ಸ್, ಹಾಗಾಗಿ ನಮಗೆ 1K ತುಂಬ ದೊಡ್ಡದು. ಸೊ ಹಾಗಾಗಿ ನಾವು 1K ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಚಿಕ್ಕದಾಗಿ ಸಿಂಪಲಾಗಿ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಆಮೇಲೆ ನಾನು ಬರುವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನನಗೆ ತಲೆ ತುಂಬ ನೋವ್ತಾ ಇತ್ತು. ಸೊ ಹಾಗಾಗಿ ನಾನು ಸೀದಾ ಮನೆಗೆ ಬಂದೇ ಮಾಡೋಣ ಅಂದ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಎಂಜಾಯ್ ಇತ್ತು. ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಆಮೇಲೆ ನನ್ನ ವೀಡಿಯೋಗಳಿಗೆಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ. ನಾನು ರಿಪ್ಲೈ ಕೂಡ ಮಾಡಿದ್ದೀನಿ. ಯಾರು ನನಗೆ ಕಮೆಂಟ್ ಮಾಡಿದ್ದಾರೆ ಎಲ್ರಿಗೂ ನಾನು ರಿಪ್ಲೈ ಮಾಡಿದ್ದೀನಿ. ಸ್ವಲ್ಪ ಜನಕ್ಕೆ ಲೈಕ್ ಕೊಟ್ಟಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ಡೈಲಿ ವ್ಲಾಗ್ಸ್ ಬೇಕು ಅಂದರೆ ಹೇಳಿ, ನಾನು ಡೈಲಿ ಮನೇಲಿ ಹೇಗಿರ್ತೀನಿ ಅದನ್ನೆಲ್ಲ ವ್ಲಾಗ್ಸ್ ಮಾಡ್ತಾಯಿರ್ತೀನಿ ಬೇಕು ಅಂದರೆ. ತುಂಬ ಚೆನ್ನಾಗಿತ್ತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತವಾಗೂ ನಾನು ಆ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಎಲ್ಲ ನನ್ನ ಮೇಲೆ ಹೀಗೆ ಇರಲಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ. ಸೊ ಲವ್ ಯು. ಸಿಗ್ತೀನಿ ನೆಕ್ಸ್ಟ್ ನ್ಯೂ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು. ಬಾಯ್.